ಹೇಳ್ಬೇಕಾಗುತ್ತೆ. ಪೆಸ್ಟಿಸೈಡ್ ಮತ್ತು ಫರ್ಟಿಲೈಸಿಂಗ್ ಇದರಿಂದ ತುಂಬಾ ತೊಂದರೆ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಗಿಡ ಮರಗಳು ಅಫಾರೆಸ್ಟೇಷನ್ ಆಗಕ್ಕೆ ಮುಖ್ಯ ಕಾರಣ ಪಾಲಿನೇಷನ್ ಇರುವಂತಹ ಜೇನು, ದುಂಬಿ, ಕೀಟಗಳು ನಾಶ ಆಗಿ ಹೋಗ್ತಿರೋದ್ರಿಂದ ಮುಂದೆ ತುಂಬಾ ತೊಂದರೆ ಆಗುತ್ತೆ. ಚೇಂಜ್ ಆಫ್ ಕ್ಲೈಮೇಟ್ಗೆ ಅದು ಮುಖ್ಯ ಕಾರಣ ಆಗಿರೋದ್ರಿಂದ ಕೆಮಿಕಲ್ ನ ಬಿಟ್ಬಿಟ್ಟು ನಾವು ಸಹಜ ಕೃಷಿಯನ್ನ ಪ್ರಮೋಟ್ ಮಾಡಬೇಕು. ಅದ್ರ ಬಗ್ಗೆ ಅರಿವನ್ನು ಕೊಡಬೇಕು. ಸ್ಥಳೀಯರಲ್ಲಿ ನಾಟಿ ಕೃಷಿಯನ್ನ ಬೆಂಬಲಿಸಬೇಕು ಅನ್ನೋದು ಚರ್ಚೆ ಆಯಿತು. ನಮಗೆ ವೇಸ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಿರೋದು ಮತ್ತು ಅದರ ಇಂಡಸ್ಟ್ರಿಗಳು ಅಲ್ಲಿಂದ ಆಗ್ತಿರುವಂತಹ ಹಜಾರ್ಡಸ್ ಪೊಲ್ಯೂಷನ್ ಇಂದ ಅದನ್ನ ಅವಾಯ್ಡ್ ಮಾಡಬೇಕು. ಫಾರ್ಮೇಶನ್ ಆಫ್ ಎಕೋ ಫ್ರೆಂಡ್ಲಿ ಇಂಡಸ್ಟ್ರಿಗೆ ನಾವು ಪ್ರಮೋಟ್ ಮಾಡಬೇಕು. ಅದನ್ನ ಕಮ್ಯುನಿಟಿಗಳಿಗೆ ಹೇಳಿ ನಾವು ಒಂದು ಹೋರಾಟ ಮಾಡಿ ಎಕೋ ಫ್ರೆಂಡ್ಲಿ ಇಂಡಸ್ಟ್ರೀಸ್ಗಳ ಬಗ್ಗೆ ನಾವು ಪ್ರಮೋಟ್ ಮಾಡಬೇಕು. ಈ ಅಗ್ರೋ ವೇಸ್ಟ್ ಇಂದ ಆಗ್ತಿರುವಂತಹ ಗ್ಯಾಸ್ ಏನಾಗುತ್ತೆ, ಎಸ್ಪೆಷಲಿ ಮೀಥೇನ್ ಆಗಲಿ, ನೈಟ್ರಸ್ ಆಕ್ಸೈಡ್ ಆಗಲಿ, ಇವುಗಳು ಜಾಸ್ತಿ ಆಗ್ತಿರೋದ್ರಿಂದ, ಅದು ಬರ್ನಿಂಗ್ ಇಂದ ಇದೆಲ್ಲ ಆಗ್ತಿರೋದ್ರಿಂದ ಏನ್ ಮಾಡ್ಬೋದು ಅಂದ್ರೆ ಕಮ್ಯುನಿಟಿ ಅಗ್ರೋ ಫಾರೆಸ್ಟ್ ಅನ್ನ ಡೆವಲಪ್ ಮಾಡ್ಬೇಕು. ನಾವು ಅದನ್ನ ಏನ್ ಮಾಡ್ಬೇಕು, ಯುಟಿಲೈಸ್ ಮಾಡಿ ಅದನ್ನ ಕನ್ವರ್ಟ್ ಮಾಡ್ಬೇಕು. ಅದನ್ನ ಇದನ್ನಾಗಿ ಏನೋ ಮೆನ್ಯೂರ್ ಆಗಿ ಅದನ್ನ ಕನ್ವರ್ಟ್ ಮಾಡುವಂತಹ ಬೇರೆ ಬೇರೆ ಈಗ ಕೆರೆ ಬೆಳೆಯೋದು ಆ ತರದನ್ನ ಮೆಥಡಾಲಜಿ ಯೂಸ್ ಮಾಡಬೇಕು. ಡೆವಲಪ್ಮೆಂಟ್ ಅಗೇನೆಸ್ಟ್ ಅಂದ್ರೆ ಯಾವುದೇ ಡೆವಲಪ್ಮೆಂಟ್ ಆಗಲಿ ಕ್ಲೈಮೇಟ್ಗೆ ವಿರುದ್ಧವಾದದನ್ನ ನಾವು ಶುಡ್ ಬಿ ಬ್ಯಾನ್, ಅದನ್ನ ಹೋರಾಟ ಮಾಡಿ ನಿಲ್ಸಕ್ಕೆ ನಾವು ಪ್ರಯತ್ನ ಪಡಬೇಕು. ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ನಮ್ಮಲ್ಲಿ ತುಂಬಾ ಆಗ್ತಿದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ಕಾಡೊಳಗಡೆ ಮಾನವ ಕಲ್ಚರ್ ಇದೆ, ಟೀಕ್ ಆಗಲಿ ಬೇರೆ ಬೇರೆ, ಅದನ್ನ ತಡೆದ್ಬಿಟ್ಟು ಕಮ್ಯುನಿಟಿನ ಬಳಸ್ಕೊಂಡು ಅಲ್ಲಿ ಒಳಗಡೆ ನಾವು ಹಣ್ಣು ಹಂಪಲು ಸಿಗುವಂತ ಕಾಡೊಳಗಡೆ ಗಿಡ ಮರಗಳನ್ನ ಹುಲ್ಲನ್ನ ಬೆಳೆಸಿದ್ರೆ ಅವು ಊರೊಳಗಡೆ ಬರೋದಿಲ್ಲ. ಮತ್ತೆ ಅದಕ್ಕೆ ನೀರಿಗಾಗಿ ಟ್ಯಾಂಕ್ ಕೂಡ ಫಾರ್ಮ್ ಮಾಡಬೇಕು. ಆಮೇಲೆ ಕಮ್ಯುನಿಟಿನ ನಾವು ಸ್ಟ್ರೆಂಥನ್ ಮಾಡಬೇಕು. ಸಬ್ಸ್ಟೆನ್ಸ್ ಅಗ್ರಿಕಲ್ಚರ್ನ ಪ್ರಮೋಟ್ ಮಾಡಬೇಕು. ಥ್ಯಾಂಕ್ ಯು. ಎಷ್ಟು ನಿಮಿಷ ಆಯ್ತು? ನಡೀತದೆ. 2 ದಿನ ಕಳೆದುವಂತೆ 1 ನಿಮಿಷ ಕೊಡೋಕ್ಕೇನು ಕಷ್ಟ? ಕಲಬುರಗಿಯಲ್ಲಿ ಇಲ್ಲಿದ್ದಾರ? ಮೈಕ್ ಕೊಡ್ರಪ್ಪ. ನಮ್ಮ ಒಂದು ವಿಭಾಗದಲ್ಲಿ ಹವಾಮಾನ ವೈಪರೀತ್ಯದಿಂದ ರೈತರಿಗೆ ವಾಣಿಜ್ಯ ಬೆಳೆಗಳ ನಾಶವನ್ನು ಆಗ್ತಾ ಇದೆ. ನೆಕ್ಸ್ಟ್ ಅತಿಯಾದ ಕೈಗಾರಿಕೆಗಳಿಂದ ತಾಪಮಾನ ಬದಲಾವಣೆಗಳಿಂದ ಆರೋಗ್ಯದ ಸಮಸ್ಯೆಗಳು, ಅಂದ್ರೆ ಆ ಒಂದು ತಾಪಮಾನ ಬದಲಾವಣೆಗಳಿಂದ ಚರ್ಮ ರೋಗ, ಕ್ಯಾನ್ಸರ್ ಮತ್ತೆ ಟಿಬಿ ರೋಗ ಬರ್ತಾ ಇದೆ. ಅದನ್ನ ಬಿಟ್ಟು ಮತ್ತೆ ಹೆಚ್ಚಾಗಿ ಕೈಗಾರಿಕೆಗಳು ಇರುವುದರಿಂದ ನಮ್ಮ ಕಡೆ ಏನಪ್ಪಾ ಅಂದ್ರೆ ಹವಾಮಾನ ಇದರಿಂದ ಮಹಿಳೆಯರಿಗೆ ಜಾಸ್ತಿ ಅಂದ್ರೆ ಗರ್ಭಕೋಶ ಕ್ಯಾನ್ಸರ್ ಕೂಡ ಹೆಚ್ಚಾಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ವಿಭಾಗದಲ್ಲಿ. ಮತ್ತೆ ಬಯಲುಸೀಮೆ ಆಗಿರೋದ್ರಿಂದ ನಮ್ಮ ಒಂದು ವಿಭಾಗದಲ್ಲಿ ನಮ್ಗೆ ಅರಣ್ಯೀಕರಣದ ವ್ಯವಸ್ಥೆ, ಅರಣ್ಯೀಕರಣ ಬೇಕಾಗುತ್ತೆ ಅಂತ ಹೇಳ್ತೀನಿ. ಮತ್ತೆ 3 ರಿಂದ 4 ನದಿಗಳ ಹರಿಯುವುದರಿಂದ ಪ್ರವಾಹ ಹೆಚ್ಚಾಗ್ತಾ ಇದೆ ನಮ್ಮ ಕಡೆ. ಅದು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಅನೇಕ ಸಮಸ್ಯೆಗಳನ್ನ ನಮ್ಮ ಒಂದು ವಿಭಾಗದಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗೆ ಸಿಡಿಲು ವಿಪತ್ತು ಹೆಚ್ಚು ಹಾಗೂ ಮರಣಗಳು, ಸಿಡಿಲು ಪಡೆಯೋದ್ರಿಂದ ನಮ್ಮ ಕಡೆ ಮರಣಗಳು ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ಕೈಗಾರಿಕೆಗಳಿಂದ ಕಲುಷಿತ ನೀರು ಮತ್ತು ಹವಾಮಾನಕ್ಕೆ ಕೈಗಾರಿಕೆಗಳಿಂದ ತುಂಬಾನೇ ನಮಗೆ ಸಮಸ್ಯೆಗಳು ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಕಡೆ ಕೈಗಾರಿಕೆಗಳು ಹೆಚ್ಚಾಗಿರುವುದರಿಂದ ಹವಾಮಾನದಲ್ಲಿ ನಾವು ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಮತ್ತೆ ರಾಸಾಯನಿಕ, ನಮ್ಮ ಕಡೆ ರಾಸಾಯನಿಕ ಅಂದ್ರೆ ಮಳೆ ಕೊರತೆ ಇರುವುದರಿಂದ ರೈತರೆಲ್ಲ ರಾಸಾಯನಿಕ ಗೊಬ್ಬರಗಳು ಅದೆಲ್ಲ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ದುಷ್ಪರಿಣಾಮಗಳು ಬೀಳ್ತಾ ಇದ್ದಾವೆ. ಹಾಗೆ ಬಾಲ್ಯ ವಿವಾಹ ಮತ್ತು ಬಾಲಕಾರ್ಮಿಕತೆ ನಮ್ಮ ಕಡೆ ತುಂಬಾನೇ ಇದೆ. ನೆಕ್ಸ್ಟ್ ಬರಗಾಲದಿಂದ ನಮ್ಮ ಕಡೆ ವಲಸೆ ಜಾಸ್ತಿ ಹೋಗ್ತಾ ಇದ್ದಾರೆ.